ವಾಟ್ ಇಸ್ ದಿಸ್ ಅನು? ವಾಟ್ ಆರ್ ಯು ಸ್ಪೀಕಿಂಗ್? ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀರಾ. ಇವಾಗ ನೋಡಿದ್ರೆ ಲಡ್ಡು ಕಿಡ್ನಾಪ್ ಆಗಿದ್ದಾಳೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಅದರಲ್ಲೂ ಧೀರಜ್ಜೆ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಆಗ ನೋಡಿದ್ರೆ ಆ ಹೆಂಗ್ಸ್ ಯಾರೋ ಬಂದು ಕಿಡ್ನಾಪ್ ಅಂತ ಹೇಳಿ ನನ್ನ ತಲೆ ತಿಂತಿದ್ದು. ನೋಡಿ, ಮೊದಲು ಶುಭಕಾರಿ ಆಗೋದ್ರ ಕಡೆ ಗಮನ ಕೊಡೋಣ, ಆಮೇಲೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ನೋ ಶೌರ್ಯ, ಒಂದ್ಸಲ ಯೋಚನೆ ಮಾಡು. ಆ ಹೆಂಗಸು ಏನೇನ್ ಮಾತಾಡಿದ್ಲು ಅಂತ. ನೀನೇ ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು ಅಂತ ಹೇಳಿದ್ಲು. ಆದ್ರೆ ಕಿಡ್ನಾಪ್ ಮಾಡಿದ್ ಅವಳಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಬಿಟ್ರು. ಹಾಗಂತ ಅವಳು ಅದನ್ನ ಹೇಳಿದ್ಲು. ಹಾಗಾದ್ರೆ ಅವ್ರು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಆ ಹೆಂಗಸನಲ್ಲ, ನಮ್ ಲಡ್ಡುನ. ಯಾಕಂದ್ರೆ ಲಡ್ಡು ಎಲ್ಲೂ ಕಾಣಿಸ್ತಿಲ್ಲ ಶೌರ್ಯ. ಹೌದು ನಿಜ, ಲಡ್ಡು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಕಿಡ್ನಾಪ್ ಆಗಿದ್ದಾಳೆ ಅಂತ ನೀನ್ ಹೇಗೆ ಹೇಳ್ತೀಯಾ? ಅದರಲ್ಲೂ ಧೀರಜ್ಜೆ ಮಾಡಿದಾನೆ ಅಂತ ಹೇಗೆ ಕನ್ಫರ್ಮ್ ಆಗಿ ಮಾತಾಡ್ತೀಯಾ ನೀನು? ನಾನು ನಿಂಗಾಗ್ಲೇ ಹೇಳ್ದೆ ಶೌರ್ಯ, ಇಲ್ಲಿ ಏನೋ ನಡೀತಾ ಇದೆ. ಸುಮ್ನೆ ಲಡ್ಡು ಯಾರ ಬಗ್ಗೆನೂ ಹೀಗೆಲ್ಲ ಮಾತಾಡಲ್ಲ. ಅಂತದ್ರಲ್ಲಿ ಧೀರಜ್ ಸರಿ ಇಲ್ಲ ಅಂತಿದ್ಲು. ಅವನು ಸಿಂಧುನ ಲವ್ ಮಾಡಿದ ನಾಟಕ ಮಾಡ್ತಿದ್ದಾನೆ ಅಂತಿದ್ಲು. ಈಗ ನೋಡಿದ್ರೆ ಲಡ್ಡು ಕಾಣಿಸ್ತಿಲ್ಲ. ಇದಕ್ಕೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ಅಂತ ನಿಂಗೆ ಅನ್ನಿಸ್ತಿಲ್ವಾ ಶೌರ್ಯ? ಅನು, ನೀನ್ ಹೇಳಿದ್ಮೇಲೆ ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ಆದ್ರೆ ಇದನ್ನೆಲ್ಲ ಹೇಗ್ ನಂಬೋದು? ನಂಬೋಕ್ಕಾಗಲ್ಲ, ನಂಬೋದ್ರಲ್ಲಿ ಅರ್ಥನೂ ಇಲ್ಲ. ಆ ಲಡ್ಡುನೋ ಅವಳು ಮೊದಲೇ ಎಡವಟ್ಟು. ಅವಳು 1 ನಿಮಿಷದಲ್ಲಿ ಇಲ್ಲಿ ಮಾತಾಡಿದ್ರೆ ಇನ್ನೊಂದು ನಿಮಿಷದಲ್ಲಿ ಹೋಗಿ ಅಲ್ಲಿ ಏನೋ ಮಾತಾಡ್ತಾ ಇರ್ತಾಳೆ. ಮತ್ ನೋಡಿದ್ರೆ ಕುತ್ಕೊಂಡು ಅಲ್ಲಿ ಏನೋ ಹರಟೆ ಹೊಡಿತಾ ಇರ್ತಾಳೆ. ಅವಳು ಮಾತನ್ನೆಲ್ಲ ನಂಬ್ಕೊಂಡು ಧೀರಜ್ ಮೇಲೆ ಅನುಮಾನ ಪಡೋದಿಕ್ ಆಗಲ್ಲ. ನೋಡು, ಈ ವಿಷಯ ಸಿಂಧು ಕಿವಿಗೆ ಬೀಳ್ತಾ ಇರೋ ತರ ನೋಡ್ಕೊಳ್ಳಿ. ಅವಳು ತುಂಬಾನೇ ಬೇಜಾರು ಮಾಡ್ಕೊಳ್ತಾಳೆ. ಶೌರ್ಯ, ನನ್ಗೆ ನಿನ್ ಕನ್ಸರ್ನ್ ಅರ್ಥ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ಮೊದಲು ನಾನು ನಂಬಿರ್ಲಿಲ್ಲ. ಆಗ ಲಡ್ಡು ನಂಗೆ ಇನ್ನೊಂದು ಮಾತು ಹೇಳಿದ್ಲು. ಇದೆಲ್ಲದ್ರ ಬಗ್ಗೆ ಅವಳು ಅವನ ಹತ್ರ ಮಾತಾಡೋದಕ್ಕೆ ಹೋದಾಗ ಅವನು ಅವಳನ್ನ ಹೆದರಿಸಿದಾನಂತೆ. ಲಡ್ಡು ಯಾಕೆ ಈಗೆಲ್ಲ ಮಾತಾಡ್ತಾಳೆ ಹೇಳು? ಈಗೇನೋ ಎಂಗೇಜ್ಮೆಂಟ್ ಆಗ್ತಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಆದ್ರೆ ಲಡ್ಡು ಹೇಳಿದ್ದೆಲ್ಲ ನಿಜ ಆದ್ರೆ, ಅವಳು ಹೇಳೋ ಹಾಗೆ ಧೀರಜ್ ಕೆಟ್ಟವನೇ ಆಗಿದ್ರೆ ನಾವ್ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ತಾನೆ. ನಾವು ಆ ದೃಷ್ಟಿಲೂ ಒಂದ್ಸಲ ಯೋಚನೆ ಮಾಡೋದು ಒಳ್ಳೇದಲ್ವಾ? ಆದ್ರೆ ಅದಕ್ಕೆಲ್ಲ ಪ್ರೂಫ್ ಬೇಕಲ್ವಾ? ಎಸ್, ನಾನು ಇದನ್ನ ಅವಳ ಹತ್ರ ಕೇಳ್ದೆ. ಅವಳಾಗ ಏನ್ ಹೇಳಿದ್ಲು ಗೊತ್ತಾ? ಆ ಪಾರ್ಟಿಲಿ ಅವನು ಒಂದ್ ಹುಡುಗಿ ಜೊತೆ ಇದನ್ನ ರೆಕಾರ್ಡ್ ಮಾಡಿದ್ಲಂತೆ. ಹೌದಾ? ನೀನು ಆ ವಿಡಿಯೋನ ನೋಡಿದ್ಯಾ? ನಾನ್ ನೋಡಿಲ್ಲ. ಲಡ್ಡುಗೆ ಆ ಫೋನ್ನ ಸರಿಯಾಗಿ ಯೂಸ್ ಮಾಡೋದಕ್ಕೆ ಬರಲ್ಲ. ಹೇಗೋ ಆ ವಿಡಿಯೋ ಡಿಲೀಟ್ ಆಗಿದೆಯಂತೆ.